ಮೂಡಾ ಅಕ್ರಮದ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಮುಖ್ಯಮಂತ್ರಿಗಳ ಪತ್ನಿ ಪಾರ್ವತಿ ಅವರಿಗೆ ಇಡಿ ನೋಟಿಸ್ ಕೊಟ್ಟಿದೆ. ವಿಚಾರಣೆಗೆ ಹಾಜರಾಗಬೇಕು ಅಂತ. ನಾಳೆಯೇ ವಿಚಾರಣೆಗೆ ಹಾಜರಾಗುವಂತೆ ಇಡಿ ನೋಟಿಸ್ ಕೊಟ್ಟಿದೆ. ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ಗೂ ಕೂಡ ಇಡಿ ನೋಟಿಸ್ ಅನ್ನ ಕೊಟ್ಟಿದೆ. ಈ ಮುಖೇನವಾಗಿ ಮುಖ್ಯಮಂತ್ರಿಗಳ ಕುಟುಂಬಕ್ಕೆ ಇದೀಗ ಮೂಡಾ ಉರುಳು ಮತ್ತಷ್ಟು ದೊಡ್ಡ ಪ್ರಮಾಣದಲ್ಲಿ ಸುತ್ತಕೊಳ್ಳೋಕೆ ಶುರುವಾಗ್ತಾ ಇದೆ. ಯಾಕಂದ್ರೆ ಹಿಂದೆನೇ ಕೆಲ ಪುಕಾರ್ಗಳೆಲ್ಲ ಕೇಳಿ ಬರ್ತಾ ಇತ್ತು, ಭೈರತಿ ಸುರೇಶ್ ಅವರಿಗೆ ಕೊಡ್ಲಾಗ್ತಾ ಇದೆ, ಮುಖ್ಯಮಂತ್ರಿಗಳ ಪತ್ನಿ ಕೊಡ್ಲಾಗ್ತಾ ಇದೆ ಅಂತ. ಬಟ್ ಆ ಸಂದರ್ಭದಲ್ಲೆಲ್ಲ ಅಲ್ಲಗೆಳೆದಿದ್ರು. ಇದೀಗ ಇಡಿ ನೋಟಿಸ್ ಕೊಟ್ಟಿರುವಂಥದ್ದು ಅಧಿಕೃತವಾಗಿ ಖಚಿತ ಆಗಿದೆ. ಮುಖ್ಯಮಂತ್ರಿಗಳ ಪತ್ನಿಗೆ ನಾಳೆನೇ ಹಾಜರಾಗಬೇಕು ಅನ್ನುವಂಥ ಸೂಚನೆಯನ್ನ ಕೊಟ್ಟು ಇಡಿ ನೋಟಿಸ್ ಅನ್ನ ಕೊಟ್ಟಿದೆ. ಹಾಗೆ ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅವರಿಗೂ ಕೂಡ ಹಿಂದೆ ಎಲ್ಲ ಭೈರತಿ ಸುರೇಶ್ ಅವರು ಇಡಿ ನೋಟಿಸ್ ವಿಚಾರವಾಗಿ ಪ್ರಶ್ನೆ ಮಾಡಿದಾಗ ಬಹಳ ಗರಂ ಆಗಿ ಮಾತನಾಡ್ತಾ ಇದ್ದಂಥವ್ರು ಇದೀಗ ಹೈಕೋರ್ಟ್ನಲ್ಲಿದೆ, ನೋಡೋಣ ಇದ್ರ ಬಗ್ಗೆ ಏನಾಗುತ್ತೆ ಅನ್ನುವಂಥ ರೀತಿಯಾದಂಥ ಉತ್ತರವನ್ನ ಕೊಡ್ತಾ ಇದ್ದಾರೆ. ಇನ್ನು ಮೂಡಾ ವಿಚಾರವಾಗಿ ನಿವೇಶನ ಹಂಚಿಕೆ ಬಗ್ಗೆ ಇಡಿ ತನಿಖೆ ಚುರುಕುಗೊಂಡಿದೆ. ಅಧಿಕಾರಿಗಳು ಸಿಎಂ ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರಿಗೆ ನೋಟಿಸ್ ಅನ್ನು ಜಾರಿ ಮಾಡಿದೆ. ಕಾಂಗ್ರೆಸ್ ಇದೊಂದು ರಾಜಕೀಯ ಪ್ರೇರಿತ ಅಂತ ಕಿಡಿಕಾರಿದ್ರೆ, ಕಮಲಪಾಳಯ್ಯ ಇದೊಂದು ಕಾನೂನು ಪ್ರಕ್ರಿಯೆ ಅಂತ ಹೇಳ್ತಿದ್ದಾರೆ. ಬನ್ನಿ ರಿಪೋರ್ಟ್ ನೋಡೋಣ. ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದ ಅಕ್ರಮದ ಬಗ್ಗೆ ಒಂದ್ ಕಡೆ ಇಡಿ, ಮತ್ತೊಂದ್ ಕಡೆ ಲೋಕಾಯುಕ್ತರು ತನಿಖೆ ನಡೆಸುತ್ತಿದ್ದಾರೆ. ಇನ್ನೇನು ಲೋಕ ಅಧಿಕಾರಿಗಳು ಸಿಎಂ ಹಾಗೂ ಅವರ ಪತ್ನಿ ಪಾರ್ವತಿ ಅವರಿಗೆ ಕ್ಲೀನ್ ಚಿಟ್ ಕೊಟ್ಟೆ ಬಿಟ್ರು ಎಂಬ ಮಾತು ರಾಜಕೀಯ ಪಡಸಾಲೆಯಲ್ಲಿ ಪಿಸುಗುಡುತ್ತಿದೆ. ಇಂತಹ ಹೊತ್ತಲ್ಲೇ ಕೇಂದ್ರ ತನಿಖಾ ತಂಡ ಇಡಿ ಪ್ರಕರಣವನ್ನ ಮತ್ತೊಂದು ಮಗ್ಗುಲಿಗೆ ತಿರುಗಿಸಿದೆ. ಮುಡಾ ಕೇಸ್, ಸಿಎಂ ಸಿದ್ದರಾಮಯ್ಯ ಪತ್ನಿಗೆ ಇಡಿ ನೋಟಿಸ್. ನಾಳೆ ವಿಚಾರಣೆಗೆ ಹಾಜರಾಗುವಂತೆ ಎರಡನೇ ನೋಟಿಸ್ ಕೊಟ್ಟ ಇಡಿ. ಮುಡಾ ನಿವೇಶನಗಳ ಅಕ್ರಮ ಹಂಚಿಕೆ ಪ್ರಕರಣ ಸಿಎಂ ಸಿದ್ದರಾಮಯ್ಯರ ಪತ್ನಿ ಪಾರ್ವತಿ ಅವರ ಬಳಿ ಬಂದು ನಿಂತಿದೆ. ಪ್ರಕರಣದ ತನಿಖೆ ನಡೆಸ್ತಾ ಇರೋ ಇಡಿ ಸಿಎಂ ಪತ್ನಿಗೆ ನೋಟಿಸ್ ಜಾರಿ ಮಾಡಿದೆ. ವಿಚಾರಣೆಗೆ ಹಾಜರಾಗುವಂತೆ ಸೂಚನೆ ಕೊಟ್ಟಿದೆ. ಇನ್ನು ಸಿಎಂ ಪತ್ನಿಗೆ ಇಡಿ ನೋಟಿಸ್ ಕೊಡ್ತಿರೋದು ಇದೇ ಮೊದಲೇನಲ್ಲ. ಈ ಕುರಿತ ಎಕ್ಸ್ಕ್ಲೂಸಿವ್ ಮಾಹಿತಿ TV9ಗೆ ಲಭ್ಯವಾಗಿದೆ. ಜನವರಿ 3ರಂದು ಇಡಿಯಿಂದ ಸಿಎಂ ಪತ್ನಿಗೆ ಮೊದಲ ನೋಟಿಸ್ ನೀಡಲಾಗಿತ್ತು. ಜನವರಿ 9ರಂದು ಹಾಜರಾಗುವಂತೆ ಇಡಿ ಅಧಿಕಾರಿಗಳು ಸೂಚನೆ ಕೊಟ್ಟಿದ್ರು. ಸಿಎಂ ಪತ್ನಿ ಪಾರ್ವತಿ ನೋಟಿಸ್ಗೆ ಪ್ರತಿಯಾಗಿ ಕಾಲಾವಕಾಶ ಕೋರಿದ್ರು. ದಾಖಲೆ ಸಂಗ್ರಹಿಸಲು 2 ವಾರ ಬೇಕೆಂದು ಕೇಳಿಕೊಂಡಿದ್ರು. ಇಷ್ಟೇ ಅಲ್ಲದೆ ನನಗೆ ವಯಸ್ಸಾಗಿದೆ, ಖುದ್ದು ಹಾಜರಾತಿಯಿಂದ ವಿನಾಯಿತಿ ನೀಡುವಂತೆ ಮನವಿ ಮಾಡಿದ್ರು. ಇದೀಗ ಜನವರಿ 24ರಂದು ಸಿಎಂ ಪತ್ನಿಗೆ ಇಡಿ ತನಿಖಾ ತಂಡ ಎರಡನೇ ನೋಟಿಸ್ ನೀಡಿದೆ. ಜನವರಿ 28 ಅಂದ್ರೆ ನಾಳೆಯೇ ಖುದ್ದು ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಜಾರಿ ಮಾಡಿದೆ. ಸಿಎಂ ಸಿದ್ದರಾಮಯ್ಯ ಕೂಡ ನೋಟಿಸ್ ಬಂದಿರೋ ಬಗ್ಗೆ ಖಾತ್ರಿಪಡಿಸಿದ್ದಾರೆ. ಸಿಎಂ ಪತ್ನಿ ಮಾತ್ರವಲ್ಲ, ಇಡಿ ಅಧಿಕಾರಿಗಳು ನಗರಾಭಿವೃದ್ಧಿ ಸಚಿವ ಭೈರತಿ ಸುರೇಶ್ ಅವರಿಗೂ ನೋಟಿಸ್ ಕೊಟ್ಟು ವಿಚಾರಣೆಗೆ ಕರೆದಿದ್ದಾರೆ. ಇಡಿ ಸಮನ್ಸ್ ಪ್ರಶ್ನಿಸಿದ ಸಿಎಂ ಪತ್ನಿ ಪಾರ್ವತಿ. ಯಾವಾಗ ಇಡಿ ಅಧಿಕಾರಿಗಳು ನೋಟಿಸ್ ಜಾರಿ ಮಾಡಿದ್ರು, ಪಾರ್ವತಿ ಕೋರ್ಟ್ ಮೆಟ್ಟಿಲೇರಿದ್ದಾರೆ. ಇಡಿ ಜಾರಿ ಮಾಡಿರೋ ಸಮನ್ಸ್ ಪ್ರಶ್ನಿಸಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಮತ್ತೊಂದ್ ಕಡೆ ಭೈರತಿ ಸುರೇಶ್ ಕೂಡ ಕೋರ್ಟ್ ಕದ ತಟ್ಟಿದ್ದಾರೆ. ರಾಜಕೀಯವಾಗಿ ನೋಟಿಸ್ ಕೊಟ್ಟಿರೋದು ರಾಜಕೀಯ ಪ್ರೇರಿತ ಎಂದ ಡಿಕೆ. ಹೊಸ ಕಾನೂನು ಬರೆದುಬಿಡಿ ಅಂತ ಅಶೋಕ್ ಕಿಡಿ. ಇಡಿ ನೋಟಿಸ್ ಕೊಟ್ಟಿರೋ ಬಗ್ಗೆ ಡಿಸಿಎಂ ಡಿಕೆ ನಿಗಿನಿಗೆ ಕೆಂಡವಾಗಿದ್ದಾರೆ. ಒಂದು ತಂಡ ಈಗಾಗಲೇ ತನಿಖೆ ನಡೆಸುತ್ತಿದೆ. ಈ ಮಧ್ಯೆ ಮತ್ತೊಂದು ತನಿಖಾ ತಂಡ ಎಂಟ್ರಿ ಆಗಬಾರ್ದು, ಇದೊಂದು ರಾಜಕೀಯ ಪ್ರೇರಿತ ಅಂತ ಗುಡುಗಿದ್ದಾರೆ. ಈ ಮಾತಿಗೆ ತಿರುಗೇಟು ಕೊಟ್ಟ ಅಶೋಕ್, ನೀವೇ ಹೊಸದೊಂದು ಕಾನೂನು ಬರೆದುಬಿಡಿ ಅಂತ ಲೇವಡಿ ಮಾಡಿದ್ದಾರೆ. ಎಲ್ಲ ರಾಜಕೀಯ ಪ್ರೇರಿತ. ನನ್ನ ಪ್ರಕಾರ ನನ್ನ ಕೇಸು ಇದೇ ರೀತಿ ನಡೀತು. 2 institutions can't do at the same time. ಈಗಾಗಲೇ ಲೋಕಾಯುಕ್ತದಲ್ಲಿ ತನಿಖೆ ನಡೀತಾ ಇದೆ. ಲೋಕಾಯುಕ್ತ ತನಿಖೆ ನಡೀತಾ ಇರ್ಬೇಕಾದ್ರೆ ಬೇರೆ ಸಂಸ್ಥೆಯವರು ಮಾಡಕ್ ಬರುವುದಿಲ್ಲ ಅನ್ನೋ. ಹೂನಪ್ಪ, ಯಾವಾಗೂ ಸತ್ಯ ಹರಿಶ್ಚಂದ್ರ ಒಳ್ಳೆ ಮಾತಾಡುವಂಥದ್ದು. ಯಡಿಯೂರಪ್ಪನ ಮೇಲೆ ನೋಟಿಸ್ ಕೊಟ್ಟಾಗ, ಅವಾಗ ಜನಾರ್ದನ್ ರೆಡ್ಡಿ ಮೇಲೆ ನೋಟಿಸ್ ಕೊಟ್ಟಾಗ ಯಾಕೆ
ಅವಾಗೇನು ರಾಜಕೀಯ ಪ್ರೇರಿತ, ಅವಾಗ ರಾಜಕೀಯ ಪ್ರೇರಿತ ಅಲ್ಲ. ಬರೆದ್ಬಿಡಿ ಕಾನೂನು ಕಾಂಗ್ರೆಸ್ ಅವ್ರ ಮೇಲೆ ಕೊಟ್ರೆ ಮಾತ್ರ ಅದು ರಾಜಕೀಯ ಪ್ರೇರಿತ, ಬಿಜೆಪಿ ಅವ್ರ ಮೇಲೆ ಕೊಟ್ರೆ ಅದು ಲೀಗಲ್ ಅಂತ ಬರೆದ್ಬಿಡಿ. ಒಂದು ಪುಸ್ತಕನೇ ಬರೆದ್ಬಿಡಿ, ಯಾವುದನ್ನ ಒಂದು, ಅದನ್ನ ಒಪ್ಕೊಂತೀರಿ ನಾವು. ಸಿಎಂ ಸಿದ್ದರಾಮಯ್ಯ ತನಿಖೆಯಿಂದ ತಪ್ಪಿಸಿಕೊಳ್ಳುವುದಕ್ಕೆ ಯತ್ನಿಸುತ್ತಿರುವುದಾಗಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಆರೋಪಿಸಿದ್ದಾರೆ. ಮತ್ತೊಂದು ಕಡೆ ನೋಟಿಸ್ ಕೊಟ್ಟಿರುವುದರ ಬಗ್ಗೆ ಸಿಟಿ ರವಿ ಸಮರ್ಥನೆ ಮಾಡಿಕೊಂಡಿದ್ದಾರೆ. ಮೂಡ ಹಗರಣದಲ್ಲಿಯೂ ಸಹಿತ ಅವರು ಏನಾದರೂ ಮಾಡಿ ತನಿಖೆಯಿಂದ ತಪ್ಪಿಸಿಕೊಳ್ಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಕಾನೂನಿನ ದೃಷ್ಟಿಯಲ್ಲಿ ಎಲ್ಲರೂ ಸಮಾನರು. ಯಾರ ಮೇಲೆ ಆಪಾದನೆ ಬರುತ್ತೆ, ಆಪಾದನೆ ಬಂದವರು ತನಿಖೆಗೆ ಸಹಕರಿಸಬೇಕಾಗಿರ್ತಕ್ಕಂಥದ್ದು ಅವರವ್ರ ಮೇಲಿನ ಜವಾಬ್ದಾರಿ. ಪ್ರಶ್ನಿಸೋದಕ್ಕೂ ನ್ಯಾಯಾಲಯದಲ್ಲಿ ಪ್ರಶ್ನಿಸೋದಕ್ಕೂ ನಮ್ಮ ಕಾನೂನು ಅವಕಾಶ ಮಾಡಿಕೊಟ್ಟಿದೆ. ಮುಡಾದ 631 ಸೈಟ್ ಸೀಸ್ ಮಾಡಲು ಇಡಿ ಸಿದ್ಧತೆ. ಈ ಮಧ್ಯೆ ಇಡಿ ಮುಡಾದ 631 ಸೈಟ್ಗಳನ್ನು ಜಪ್ತಿ ಮಾಡಿಕೊಳ್ಳುವುದಕ್ಕೆ ಸಿದ್ಧತೆ ನಡೆಸಿದೆ. ಕೆಲ ದಿನಗಳ ಹಿಂದಷ್ಟೇ ಈ ಸೈಟ್ಗಳ ಮಾಹಿತಿ ನೀಡುವಂತೆ ಮುಡಾಗೆ ಪತ್ರ ಬರೆದಿತ್ತು. ಅಧಿಕಾರಿಗಳು ಇದೀಗ ಎಲ್ಲ ಮಾಹಿತಿಯನ್ನ ಇಡಿಗೆ ರವಾನಿಸಿದ್ದಾರೆ. ಮುಡಾ ಹಂಚಿರೋ 631 ಸೈಟ್ಗಳಲ್ಲಿ ಜನಪ್ರತಿನಿಧಿಗಳು, ಅಧಿಕಾರಿಗಳು ಬೇನಾಮಿಯಾಗಿಯೇ ಹೆಚ್ಚಿರೋದು ಪತ್ತೆಯಾಗಿದೆಯಂತೆ. ಹೀಗಾಗಿ ಈ ವಾರದಲ್ಲಿ 631 ಸೈಟ್ಗಳು ಕೂಡ ಸೀಸ್ ಆಗುವ ಸಾಧ್ಯತೆ ದಟ್ಟವಾಗಿದೆ. ಬ್ಯೂರೋ ರಿಪೋರ್ಟ್, TV9. ಹಾಗಾದ್ರೆ ಸಿಎಂ ಪತ್ನಿಗೆ ಇಡಿ ಅಧಿಕಾರಿಗಳು ಕೊಟ್ಟಿರುವಂತಹ ನೋಟಿಸ್ ಇದೆಯಲ್ಲ, ಅದರಲ್ಲಿ ಏನೇನು ವಿಚಾರ ಉಲ್ಲೇಖ ಆಗಿದೆ ಬನ್ನಿ ನೋಡೋಣ. ನಾನು ವಿ ಮುರಳೀಕೃಷ್ಣನ್, ಎಡಿ ಅಕ್ರಮ ಹಣ ವರ್ಗಾವಣೆ ಕಾಯ್ದೆ ಅಡಿಯಲ್ಲಿ ದಾಖಲಾಗಿರೋ ಪ್ರಕರಣದ ಬಗ್ಗೆ ತನಿಖೆ ನಡೆಸುತ್ತಿದ್ದೇನೆ. ಅಕ್ರಮ ಹಣ ವರ್ಗಾವಣೆ ಕಾಯ್ದೆಯಡಿ ಪ್ರಕರಣದ ವಿಚಾರಣೆಗೆ ಶ್ರೀಮತಿ BM ಪಾರ್ವತಿಯವರು ಅಗತ್ಯ ದಾಖಲೆ ಹಾಗೂ ಸಾಕ್ಷಿಗಳನ್ನ ಒದಗಿಸಬೇಕಿದೆ. ಹೀಗಾಗಿ PMLA ಸೆಕ್ಷನ್ 50ರ ಉಪ ಸೆಕ್ಷನ್ಗಳಾದ 2 ಹಾಗೂ 3ರಲ್ಲಿ ನನಗೆ ನೀಡಲಾಗಿರೋ ಅಧಿಕಾರದಿಂದ ಶ್ರೀಮತಿ BM ಪಾರ್ವತಿಯವರು ಮೇಲೆ ಸೂಚಿಸಿದ ವಿಳಾಸದ ಕಚೇರಿಗೆ 28/1/2025 ಬೆಳಗ್ಗೆ 11 ಗಂಟೆಗೆ ದಾಖಲೆಗಳು ಹಾಗೂ ಸಾಕ್ಷಿಗಳೊಂದಿಗೆ ಖುದ್ದಾಗಿ ನನ್ನ ಮುಂದೆ ಹಾಜರಾಗಬೇಕು. PMLA ಅಡಿಯಲ್ಲಿ ತನಿಖೆ ನಡೆಸಬೇಕಿದೆ. ಇನ್ನು ಸಿಎಂ ಪತ್ನಿ ಪಾರ್ವತಿ ಕೊಟ್ಟಿರುವಂತಹ ಉತ್ತರದ ಪ್ರತಿ ಲಭ್ಯವಾಗಿದೆ. ಇಡಿ ನೋಟಿಸ್ಗೆ ಉತ್ತರ ಕೊಟ್ಟಿರುವಂತಹ ಸಿಎಂ ಪತ್ನಿ, ಸಿಎಂ ಪತ್ನಿ ಪಾರ್ವತಿ ಅವರು ಕೊಟ್ಟಿರುವಂತಹ ಉತ್ತರದ ಪ್ರತಿ TV9ಗೆ ಲಭ್ಯವಾಗಿದೆ. ಇಡಿ ನೋಟಿಸ್ಗೆ ಉತ್ತರ ಕೊಟ್ಟಿದ್ದಾರೆ ಸಿಎಂ ಪತ್ನಿ. ನೋಟಿಸ್ಗೆ ಪ್ರತಿಯಾಗಿ ಕಾಲಾವಕಾಶವನ್ನ ಕೇಳಿದ್ರು ಸಿಎಂ ಪತ್ನಿ. ಒಂದಷ್ಟು ಟೈಮ್ ಬೇಕು ಅಂತ ಹೇಳಿದ್ರು. ದಾಖಲೆ ಸಂಗ್ರಹಿಸೋದಕ್ಕೆ 2 ವಾರಗಳ ಕಾಲಾವಕಾಶವನ್ನ ಕೇಳಿದ್ರು ಸಿಎಂ ಪತ್ನಿ, ಮನವಿ ಮಾಡಿಕೊಂಡಿದ್ರು. ಹಾಗೆ ವಯಸ್ಸಾಗಿರೋದ್ರಿಂದ ಖುದ್ದು ಹಾಜರಾತಿಯಿಂದ ವಿನಾಯಿತಿ ಕೋರಿದ್ರು. ಅದರ ಪ್ರತಿ TV9ಗೆ ಲಭ್ಯ ಆಗಿದೆ. ವಯಸ್ಸಿನ ಕಾರಣ ವಿನಾಯಿತಿ ಕೊಡಬೇಕು ಅಂತ ನಮಗೆ ಆ ಒಂದು ಪ್ರತಿ ಕಾಪಿ, ನೀವೀಗ ಎಕ್ಸ್ಕ್ಲೂಸಿವ್ ಕಾಪಿಯನ್ನು ನೋಡ್ತಾ ಇದ್ದೀರಾ. ಸೊ ಖುದ್ದು ಹಾಜರಾತಿಯಿಂದ ವಿನಾಯಿತಿಗೆ ಮನವಿ ಮಾಡಿಕೊಂಡಿದ್ರು ಸಿಎಂ ಪತ್ನಿ ಪಾರ್ವತಿ ಅವರು ಕೊಟ್ಟಿರುವಂಥ ಉತ್ತರದ ಪ್ರತಿ ಈಗ ಲಭ್ಯ ಆಗಿದೆ. ನೀವು ಆ ಒಂದು ಕಾಪಿಯನ್ನು ಸದ್ಯಕ್ಕೆ ನೋಡ್ತಾ ಇದ್ದೀರಾ. ಸೊ ಮೊದಲ ನೋಟಿಸನ್ನು ಜನವರಿ 3ನೇ ತಾರೀಕು ನೀಡಲಾಗಿತ್ತು. ಅದಕ್ಕೆ ನಂತರ 9ನೇ ತಾರೀಕೊಳಗೆ ಅವರು ಉತ್ತರ ಕೊಡಬೇಕು ಅಂತ ಇತ್ತು. ಆದರೆ ಆಗಲೇ ಅವರು ಮನವಿಯನ್ನು ಸಲ್ಲಿಸಿದ್ರು ನೋಟಿಸ್ಗೆ ಪ್ರತಿಯಾಗಿ ಕಾಲಾವಕಾಶ ಕೋರಿದಂಥ ಸಿಎಂ ಪತ್ನಿ. ಸೊ ಅದಾದಮೇಲೆ ನಾವೀಗ 2ನೇ ನೋಟಿಸ್ ಬಗ್ಗೆ ಹೇಳ್ತಾ ಇದ್ದೀವಿ. 24ನೇ ತಾರೀಕು ಬಂದಂಥ ನೋಟಿಸ್. ಸೊ ಇದೀಗ 28 ಡೆಡ್ಲೈನ್ ಇದೆ. ಆದರೆ ಒಂದಷ್ಟು ಮನವಿಯನ್ನು ಮಾಡಿಕೊಳ್ಳಲಾಗಿದೆ. ಅದರ ಬಗ್ಗೆ ಈಗ ನೋಟಿಸ್ಗೆ ಪ್ರತಿಯಾಗಿ ಉತ್ತರ ಕೊಡೋದಕ್ಕೆ, ಜೊತೆಗೆ ದಾಖಲೆಗಳನ್ನು ಸಂಗ್ರಹಿಸೋದಕ್ಕೆ ನಮಗೆ 2 ವಾರಗಳು ಬೇಕು ಅಂತ ಸಿಎಂ ಪತ್ನಿ ಮನವಿ ಮಾಡಿದ್ರು. ಆದರೆ ಇದನ್ನು ಈಗ ಹೇಗೆ ಕೋರ್ಟ್ನಲ್ಲಿ ಪರಿಗಣಿಸಲಾಗುತ್ತೆ? ವಯಸ್ಸಾಗಿರೋದ್ರಿಂದ ಖುದ್ದು ಹಾಜರಾತಿಯಿಂದ ವಿನಾಯಿತಿ ಕೊಡಬೇಕು ಅಂತ ಹೇಳಿದರು.